ಬೀದರ್ನಲ್ಲಿ ನಡೆದಂತಹ ಬ್ಯಾಂಕ್ ಹಣ ಲೂಟಿ ಪ್ರಕರಣ, ಇದರ ಆರೋಪಿಗಳನ್ನು ಪತ್ತೆ ಹಚ್ಚೋ ಬೆನ್ನಲ್ಲೇ ಇದೀಗ ಮಂಗಳೂರಿನಲ್ಲಿ ಮತ್ತೊಂದು ಬ್ಯಾಂಕ್ ರಾಬರಿ ಆಗೋಗಿದೆ. ಮಂಗಳೂರಿನ ಉಳ್ಳಾಳದಲ್ಲಿ ಗ್ರೇಟ್ ಬ್ಯಾಂಕ್ ರಾಬರಿ, ಹಾಡ ಹಗಲೇ ದೋಚಿದ್ದು ಬರೋಬ್ಬರಿ 12 ಕೋಟಿ ಚಿನ್ನಾಭರಣ, ಹಣ ಎಲ್ಲವನ್ನ ಕೂಡ ಲೂಟಿ ಮಾಡಲಾಗಿದೆ. ತಲ್ವಾರ್ ಬಂದೂಕು ತೋರಿಸಿ ಬ್ಯಾಂಕ್ ಅನ್ನ ದರೋಡೆ ಮಾಡಿರುವ ಘಟನೆ ಮಂಗಳೂರಿನ ಉಳ್ಳಾಳದಲ್ಲಿ ನಡೆದಿದೆ. ಜನರು ಓಡಾಡೋ ಸಮಯ, ಹಾಡ ಹಗಲು ಅಂದರೆ ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಸಮಯ, ಜನ ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ, ಯಾವುದರ ಭಯವೂ ಇಲ್ಲದೆ ದರೋಡೆಯನ್ನ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ನಲ್ಲಿ ಬಂದ ಆಗುಂತಕರು ಏಕಾಏಕಿ ಆ ಬ್ಯಾಂಕ್ನಲ್ಲಿದ್ದಂತಹ ಚಿನ್ನಾಭರಣ ಹಾಗೆ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಫಸ್ಟ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಕಾರ್ನೊಳಗೆ ಮೂಟೆಯಲ್ಲಿ ಕೋಟಿ ಕೋಟಿ ಚಿನ್ನ ಹಾಗೆ ಹಣವನ್ನ ತುಂಬಿಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಮಂಗಳೂರಿನ ಉಳ್ಳಾಳದ ಬಳಿಯಲ್ಲಿ ನಡೆದಿರುವ ಘಟನೆ ಇದು. ಬೀದರ್ನಲ್ಲಿ ನಡೆದ ಘಟನೆಯಿಂದಲೇ ಗಾಬರಿಗೊಂಡಿದ್ದಾರೆ ಜನ. ಹಾಡ ಹಗಲೇ ಹಿಂಗೆ ಬಂದು ಏಕಾಏಕಿ ಬಂದೂಕ್ ತೋರಿಸಿ ಯಾರು ಬೇಕಾದರೂ ದೋಚ್ ಪರಾರಿ ಆಗಬಹುದಾ, ಪೊಲೀಸ್ ಇಲಾಖೆಯ ಭಯ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಿರೋ ಸಂದರ್ಭದಲ್ಲೇ ಉಳ್ಳಾಳದಲ್ಲಿ ಮತ್ತೊಂದು ಬ್ಯಾಂಕ್ ರಾಬರಿ ಪ್ರಕರಣ ದಾಖಲಾಗಿದೆ. ಬ್ಯಾಂಕ್ ದರೋಡೆಗೆ ಖತರ್ನಾಕ್ ಪ್ರೀ ಪ್ಲಾನ್ ಮಾಡಲಾಗಿತ್ತು. ಸಿಎಂ ಭದ್ರತೆಯಲ್ಲಿ ಪೊಲೀಸರು ಬ್ಯುಸಿ. ಸ್ಥಳೀಯರು ಶುಕ್ರವಾರದ ಪ್ರಾರ್ಥನೆಗೆ ಹೋಗಿದ್ರು. ಇವತ್ತೇ ಸಿಸಿ ಕ್ಯಾಮೆರಾ ರಿಪೇರಿಗೆ ಕೊಟ್ಟಿದ್ದ ಸಿಬ್ಬಂದಿ ಈ ಸಂದರ್ಭ ನೋಡ್ಕೊಂಡೇ ಬ್ಯಾಂಕ್ ರಾಬರಿ ಮಾಡಲಾಗಿದೆಯಾ, ಒಂದಕ್ಕೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದ್ರೆ ಪಕ್ಕಾ ಪ್ಲಾನ್ ಇಟ್ಕೊಂಡು ಬಂದೇನೆ ಈ ದರೋಡೆ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿದೆ. ಲೋಕಲ್ ಪೊಲೀಸ್ ಮುಖ್ಯಮಂತ್ರಿಗಳ ಭದ್ರತೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗೆ ಆ ಭಾಗದಲ್ಲಿ ಸಲ್ಮಾನ್ ಸಮುದಾಯದವರು ಹೆಚ್ಚಾಗಿದ್ದಾರೆ. ಉಳ್ಳಾಳ ಭಾಗದಲ್ಲಿ, ಆ ಭಾಗದಲ್ಲಿ ಶುಕ್ರವಾರದ ಪ್ರಾರ್ಥನೆಯ ಸಮಯ, ಹೀಗಾಗಿ ರಕ್ಷಣೆಗೆ ಜನ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬರೋ ಡೌಟ್ ಇದೆ. ಇನ್ನು ಇವತ್ತೇನೆ ಸಿಸಿ ಕ್ಯಾಮ್ರಾ ಕೂಡ ರಿಪೇರ್ಗೆ ಹೋಗಿದೆ. ಇದೆಲ್ಲವನ್ನ ಗಮನಿಸಿಯೇ ಯಾರೋ ಬೇಕಂತಲೇ ಈ ಕೃತ್ಯವನ್ನ ಎಸಗಿದ್ದಾರಾ ಅನುಮಾನ ಮತ್ತಷ್ಟು ಮಗದಷ್ಟು ದಟ್ಟವಾಗ್ತಾ ಇದೆ. ಅಕ್ಷರಶಃ ದಿಗಿಲು ಹುಟ್ಟಿಸುತ್ತೆ ಮಂಗಳೂರಿನಲ್ಲಿ ನಡೆದಿರುವ ಈ ಬ್ಯಾಂಕ್ ರಾಬರಿ. ಬ್ಯಾಂಕ್ ಸಿಬ್ಬಂದಿ ಮೇಲೆಯೇ ಸ್ಥಳೀಯರಿಗೆ ಇದೀಗ ಡೌಟ್ ಶುರುವಾಗಿದೆ. ಬ್ಯಾಂಕ್ನ ಸಿಸಿ ಕ್ಯಾಮೆರಾ ಇವತ್ತೇ ರಿಪೇರಿಗೆ ಹೋಗಿದ್ದು ಹೇಗೆ, ಇವತ್ತು ರಿಪೇರಿಗೆ ಹೋಗಿದೆ ಅನ್ನೋದು ತಿಳಿದೇನೆ ಈ ಬ್ಯಾಂಕ್ ರಾಬರಿ ಆಯ್ತಾ? ಸಣ್ಣ ಬ್ಯಾಂಕ್ನಲ್ಲಿ ಇಷ್ಟೊಂದು ದುಡ್ಡು ಹಾಗೆ ಚಿನ್ನ ಇತ್ತು ಅನ್ನೋದರ ಮಾಹಿತಿ ಹೊರಗಿನ ಕಳ್ಳರಿಗೆ ಗೊತ್ತಾಗ್ಲಿಕ್ಕೆ ಹೇಗೆ ಸಾಧ್ಯ? ಇದನ್ನ ಒಂದೋ ಒಳಗಿನವರೇ ಯಾರೋ ಲೀಕ್ ಮಾಡಿರಬೇಕು, ಇಲ್ಲ ಒಳಗಿನವರೇ ಯಾರೋ ಈ ಕೃತ್ಯವನ್ನ ಮಾಡಿರಬೇಕು ಅನ್ನೋ ಅನುಮಾನ ಸ್ಥಳೀಯರದ್ದು. ಬ್ಯಾಂಕ್ ಮಾಹಿತಿಯನ್ನ ಲೀಕ್ ಮಾಡಿದವ್ರು ಯಾರು ಅನ್ನೋ ಅನುಮಾನಕ್ಕೆ ಇದೀಗ ಪೊಲೀಸರು ಉತ್ತರವನ್ನ ಹುಡುಕೋದು ಬಾಕಿ ಇದೆ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲ, ಚಿಕ್ಕ ಬ್ಯಾಂಕ್. ಆ ಬ್ಯಾಂಕ್ನಲ್ಲಿ ಇವತ್ತು 12 ಕೋಟಿ ಮೌಲ್ಯದ ಚಿನ್ನ ಇರುತ್ತೆ ಅನ್ನೋ ಮಾಹಿತಿ ಸಾಮಾನ್ಯವಾಗಿ ಹೊರಗಿನ ಕಳ್ಳರಿಗೆ ಗೊತ್ತಾಗೋದು ಕಷ್ಟ ಇದೆ. ಅದರಲ್ಲೂ ಇವತ್ತೇನೆ ಸಿಸಿ ಕ್ಯಾಮ್ರಾ ರಿಪೇರಿಗೆ ಹೋಗುತ್ತೆ ಅನ್ನೋ ವಿಚಾರ ಕೂಡ ಹೊರಗಿನವರಿಗೆ ಗೊತ್ತಾಗೋದು ತೀರಾ ಚಾನ್ಸಸ್ ಕಡಿಮೆ. ಇಷ್ಟೆಲ್ಲದರ ನಡುವೆ ಆಗಿರುವ ಈ ಬ್ಯಾಂಕ್ ಲೂಟಿ ಸ್ಥಳೀಯರಿಗೆ 108 ಅನುಮಾನವನ್ನ ಹುಟ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದೆ. ಮಂಗಳೂರು ಬ್ಯಾಂಕ್ ಲೂಟಿಕೋರರಿಗೆ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಂಕ್ ಡಕಾಯಿತಿ ಮಾಡಿದವರ ಬೆನ್ನಿಗೆ ಬೆದ್ದಿದೆ ಪೊಲೀಸ್ ಇಲಾಖೆ. 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮಂಗಳೂರಿನ 4 ದಿಕ್ಕಿನಲ್ಲಿ ಪೊಲೀಸರು ಇದೀಗ ನಾಕಾಬಂದಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದರೋಡೆಕೋರರು ನಗರ ಪ್ರದೇಶವನ್ನು ಬಿಟ್ಟಾಚೆ ಹೋಗಬಾರ್ದು, ಅವರನ್ನು ಅಲ್ಲೇನೆ ಲಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಕಾಬಂದಿ ಹಾಕಿದ್ದಾರೆ. ಆದರೆ ಪೊಲೀಸರ ಭಯ ಇದ್ದಿದ್ದರೆ ಇಷ್ಟೆಲ್ಲ ಆಗಲಿಕ್ಕೆ ಅವಕಾಶ ಇರ್ತಿತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಆ ಲೂಟಿಕೋರರು ತಂದಿದ್ದ ವಾಹನ, ಇದೇ ವಾಹನದಲ್ಲಿ ಬಂದು 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತು ಒಯ್ದಿದ್ದಾರೆ. ಮತ್ತೊಂದು ಕಡೆ ರಾಬರಿ ಆದ ನಂತರದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ ಪೊಲೀಸ್ ಹಾಗೆ FSLನ ಸಿಬ್ಬಂದಿ. ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಫಿಂಗರ್ ಪ್ರಿಂಟ್ಸ್ಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಿರುವ ದೃಶ್ಯವನ್ನು ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಿದ್ದೀರಿ. ಬ್ಯಾಂಕ್ ಲೂಟಿ ಹೊಡೆದು ಡಕಾಯಿತರು ಜೂಟಾಗಿದ್ದಾರೆ. ಕೇರಳಕ್ಕೆ ಪರಾರಿ ಆಯ್ತಾ ಬ್ಯಾಂಕ್ ಡಕಾಯಿತರ ಟೀಮ್? ಪಕ್ಕದ ಕೇರಳಕ್ಕೆ ತನಿಖಾ ತಂಡ ರವಾನಿಸೋಕು ಕೂಡ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೇವಲ ಮಂಗಳೂರು ಸುತ್ತಮುತ್ತ ಮಾತ್ರ ಅಲ್ಲ,
ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡ್ದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡ ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದರೆ ರಾಜ್ಯದಲ್ಲಿ ಕ್ರೈಮ್ನ ರೇಟ್ ಇದನ್ನು ಕಂಟ್ರೋಲ್ ಮಾಡೋರು ಯಾರು ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಮಂಗಳೂರು ಬ್ಯಾಂಕ್ ದರೋಡೆಗೆ CM ನಿಗಿ ಕೆಂಡವಾಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ತುರ್ತು ಸಭೆಯನ್ನು ನಡೆಸುತ್ತಿದ್ದಾರೆ CM. ಶೀಘ್ರ ಆರೋಪಿಗಳ ಪತ್ತೆಗೆ ಸಿದ್ದರಾಮಯ್ಯ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದು ಒಂದು ಪ್ರತ್ಯೇಕ ಪ್ರಕರಣ ಅಂತ ಹೇಳಿ ಪರಿಗಣಿಸಬಹುದಾ ಅನ್ನೋದು ಅನುಮಾನ ಇದೆ. ಬೀದರ್, ವಿಜಯಪುರ ಹೀಗೆ ಸಾಲು ಪ್ರಕರಣಗಳಾಗ್ತಾ ಇರುವ ಬೆನ್ನಲ್ಲೇ ಗೃಹ ಇಲಾಖೆ ಮೇಲೆ, ಓವರಾಲ್ ಸರ್ಕಾರದ ಕಾರ್ಯವೈಖರಿ ಮೇಲೂ ಕೂಡ ಪ್ರಶ್ನೆಗಳೇಳುತ್ತೆ. ವಿರೋಧ ಪಕ್ಷಗಳ ಕೈಗೆ ಇದು ದೊಡ್ಡ ಅಸ್ತ್ರವಾಗುವ ಸಾಧ್ಯತೆ ಕೂಡ ಇದೆ. ಸರ್ಕಾರದ ಅಡಿಯಲ್ಲಿ, ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಹಾಡ ಹಗಲೇ ರಾಬರಿ ಆಗ್ತಾ ಇದ್ರೆ ವಿರೋಧ ಪಕ್ಷ ಸಹಜವಾಗಿ ಅದನ್ನು ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸುತ್ತಿದ್ದಾರೆ. ತಕ್ಷಣಕ್ಕೆ ಬಂಧಿಸುವಂತೆ, ರಾಬರಿ ಮಾಡಿದವರನ್ನ ತಕ್ಷಣಕ್ಕೆ ಬಂಧಿಸುವಂತೆ CM ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕಳ್ಳರನ್ನ ಕಂಡು ಭಯಗೊಂಡಿದ್ರು ಪ್ರತ್ಯಕ್ಷದರ್ಶಿ ಉಷಾ. 5 ಮಂದಿ ಬ್ಯಾಂಕ್ನಿಂದ ಬರೋದನ್ನ ನಾನು ನೋಡಿದೆ. 4 ಮಂದಿ ಗೋಣಿಯಲ್ಲಿ ಹಣ ಎಳೆದುಕೊಂಡು ತರ್ತಾ ಇದ್ರು. 5 ಮಂದಿ ಮಾಸ್ಕ್ ಹಾಗೂ ಟೋಪಿಯನ್ನ ಹಾಕೊಂಡಿದ್ರು. ಆದರೆ ಗಮನಿಸಿ, ನನ್ನ ಕೈಲಿ ಇನ್ನೇನು ಮಾಡ್ಲಿಕ್ಕಾಗ್ಲಿಲ್ಲ, ಪ್ರಾಣ ಭಯ, ಅವರು ನೋಡಿದ ನಿಜ ಅಂತ ಹೇಳಿ ಪ್ರತ್ಯಕ್ಷದರ್ಶಿ ಮಾತನಾಡಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಒಂದ್ ಕಡೆ ದರೋಡೆ ನಡೆದ ಸಂದರ್ಭದ ದೃಶ್ಯ, ಮತ್ತೊಂದು ಕಡೆ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ರು ಪೊಲೀಸರು. ಆ ದೃಶ್ಯವನ್ನ ಕೂಡ ಈಗ ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಿ. ಹಾಡ ಹಗಲೇ ನಡೆದಿರುವ ಮತ್ತೊಂದು ರಾಬರಿ ಪ್ರಕರಣ. ಬೀದರ್ನಲ್ಲಿ ನಡೆದ ಘಟನೆಯೇ ಇನ್ನೂ ಸುಧಾರಿಸಿಕೊಂಡಿಲ್ಲ ರಾಜ್ಯದ ಜನ. ಇದೀಗ ಮಂಗಳೂರಿನಲ್ಲಿ ಮತ್ತೊಂದು ಅದಕ್ಕಿಂತ ಭಯಾನಕ ಕೃತ್ಯ. ಮಾರಕಾಸ್ತ್ರಗಳನ್ನು, ಅದರಲ್ಲೂ ಪಿಸ್ತೂಲ್, ರಿವಾಲ್ವರ್ಗಳನ್ನು ತೋರಿಸಿ ಹಣವನ್ನು ಲಪಟಾಯಿಸಿದ್ದಾರೆ. ಚಿನ್ನಾಭರಣವನ್ನ ಕದ್ದೊಯ್ದಿದ್ದಾರೆ ಖದೀಮರು. ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇರುವ ಅಪರಾಧ ಪ್ರಕರಣಗಳು, ಅದರಲ್ಲೂ ಹಾಡ ಹಗಲೇ ನಡೀತಾ ಇರುವ ಬ್ಯಾಂಕ್ ಲೂಟಿ ಪ್ರಕರಣ, ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ 3 ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಕನೆಕ್ಟೆಡ್ ಇರ್ತಾರೆ. ಹೈದರಾಬಾದ್ನಿಂದ ನಾಗೇಂದ್ರ ಬಾಬು, ಮಂಗಳೂರಿನಿಂದ ದಿನೇಶ್ ಕನೆಕ್ಟ್ ಆಗ್ತಾರೆ, ಹಾಗೆ ಬೀದರ್ನಿಂದ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ? ಮಂಗಳೂರಿನಲ್ಲಿ ನಡೆದಿರುವ ಈ ಘಟನೆ ಈಗ ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ದಿಗ್ಭ್ರಮೆ. ದಿನೇಶ್, ನನ್ನ ಧ್ವನಿ ತಲುಪ್ತಾ ಇದೆಯಾ? ಹೌದು ಸ್ಮಿತಾ, ಅಂತ ಹೇಳಿದರೆ ಅಂದರೆ ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಿರುವಂಥ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಸಿಬ್ಬಂದಿ ಕೂಡ ಭಾಳಷ್ಟು ಭಯಭೀತರಾಗಿರುವಂಥದ್ದು. ಏನು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಸುಮಾರು 12ರಿಂದ 20 ಅಂದರೆ 12 ಕೋಟಿವರೆಗೆ ನಗದು ಮತ್ತು 5 ಲಕ್ಷದವರೆಗೆ ಹಣವನ್ನು ಈಗಾಗಲೇ ದೋಚಿದ್ದಾರೆ ಅಂತ ಹೇಳಲಾಗ್ತಿದೆ. ಏನು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ FSL ಆಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಪೊಲೀಸರು ಕೂಡ ನಾನಾ ಏನು ಆ್ಯಂಗಲ್ನಲ್ಲೂ ಏನು ಈ ಒಂದು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಎಷ್ಟು ಗಂಟೆಗೆ ಇದು ನಡೀತು? ಒಂದು ಕಾಲಿಗೆ ಸರ್. ಎಷ್ಟು ಜನ ಬಂದಿದ್ರು ಅಂತ? ಒಂದು 4 ಮಂದಿ ಸರ್. 4 ಮಂದಿ, ನನಗೆ ಅದ್ರ ಅಷ್ಟು ಇದೆ ಅಂತ 4 ಮಂದಿ ಬಂದಿದ್ರು ಸರ್. 4 ಮಂದಿ ಬಂದು ಏನು ಪಿಸ್ತೂಲ್ ಏನಾದ್ರು ಇಟ್ಟಿದ್ರೆ? ಈಗ ಪಿಸ್ತೂಲ್ ಅಂದರೆ ಒಂದು ಚಾರಿ, ಇದು ದೊಡ್ಡ ಮಚ್ಚು, ಮತ್ತೊಂದು ಪಿಸ್ತೂಲ್ ಸರ್. ನಿಮ್ಮನ್ನು ಎಂತ ಬಂದು ಕೂಡಲೇ ಏನು ಹೇಳಿದ್ರು ಅಂದರೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಎಷ್ಟು ಜನ ಇದ್ರಿ ಬ್ಯಾಂಕಲ್ಲಿ? ನಾವು 5 ಮಂದಿ ಇದ್ವಿ. 5 ಮಂದಿ.
ಮತ್ತೆ ಇದ್ದದೆಲ್ಲ ಹಣ ದೋಚ್ಕೊಂಡ್ರೆ ಹೇಗೆ? ಅದು ಗೊತ್ತಿಲ್ಲ ಸರ್, ಏನಂತ ಇನ್ನೂ ಗೊತ್ತಾಗಬೇಕಷ್ಟೇ. ನಿಮ್ಮ ಕುತ್ತಿಗೆಗೆ ಮಚ್ಚಿಟ್ಟಿದ್ರೆ ಅಥವಾ ಪಿಸ್ತೂಲ್ ತೋರಿಸಿ? ಪಿಸ್ತೂಲ್ ತೋರಿಸಿದ್ದು ಸರ್ ಅಷ್ಟೇ.